ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಗೇರ್ ಅಪ್. ನಾನು ನಿಮ್ಮ ಮುಖೇಶ್. ಏನಪ್ಪ ಇವತ್ತು ವಿಶೇಷ ಅಂದರೆ, ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಗಾಡಿ. ಅದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ. ಬಟ್ ಇದಕ್ಕಿಂತ ಮುಂಚೆ ಏನಾಯಿತು ಅಂತ ನಿಮ್ಗೆ ಹೇಳ್ತೀನಿ. ನಾನು JC ನಗರ್ಗೆ ಹೋಗ್ಬೇಕಂತ ರೆಡಿಯಾಗಿ ಎಲ್ಲ GoPro ಎಲ್ಲ ಸೆಟಪ್ ಹಾಕ್ಕೊಂಡು ಬ್ಯಾಗೆಲ್ಲ ಹಾಕ್ಕೊಂಡು ಹೋದೆ. ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗೋಣ. ಏನಕ್ಕಂದರೆ ಅವ್ನಿಗೆ ಗೊತ್ತಿತ್ತು ಎಲ್ಲಿ ಸಿಗುತ್ತೆ ಅಂತ. ಸೊ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ರಿ. ಬಟ್ ಅಲ್ಲಿ ಏನಾಯ್ತಂದರೆ, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, GoPro ಎಲ್ಲ ಸೆಟಪ್ ಮಾಡೋಕ್ಕೆಲ್ಲ ತೆಗ್ದು ಜಮೌಂಟ್ ಎಲ್ಲ ಅವನು ಕಾರ್ ಡಿಕ್ಕಿ ಮೇಲೆ ಇಕ್ಕಿದ್ದೆ. ನನಗೆ ಕತ್ಲಿತ್ತು, ಸ್ವಲ್ಪ ಲೈಟ್ ಏನು ಇದ್ದಿಲ್ಲ. ಸೊ ನಾನು ಜಮೌಂಟು ಎಲ್ಲಿಕ್ಕಿದ್ನೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿಂದ ಮಾಡೋಕ್ಕಾಗಿಲ್ಲ. ಜಮೌಂಟೆಲ್ಲ ಮನೆಯಲ್ಲೇ ಬಿಟ್ಟು ಬಂದೆ ಅಂದ್ಕೊಂಡೆ. ಹಂಗೆ ಮಾಡೋಣ ವ್ಲಾಗು ಅಂತ ಅಂದ್ಕೊಂಡೆ. ಸುಮ್ಮನೆ GoProನೇ ಹಿಡ್ಕೊಂಡು ವಿತೌಟ್ ಫಿಕ್ಸಿಂಗ್ ಟು ಹೆಲ್ಮೆಟು. ಜಮೌಂಟ್ ಇಲ್ಲ ಅಂದರೆ ಫಿಕ್ಸ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಾದಮೇಲೆ ಬೇಡ ಬಿಡು ವ್ಲಾಗೆಲ್ಲ, ಇನ್ನೊಂದು ದಿವಸ ಏನು ಮಾಡಿಸಿದ್ದೀನಿ ಅಂತ ತೋರ್ಸೋಣ ಅಂದ್ಕೊಂಡೆ. ಬಟ್ JC ನಗರ್ಗೆ ಎಲ್ಲ ವಿತ್ ಸೆಟಪ್ ಎಲ್ಲ ಎತ್ಕೊಂಡು ಹೋಗಿದ್ರೆ ಕರೆಕ್ಟಾಗಿ ಇರೋದು. ಎಲ್ಲ ಇಸ್ಕೊಂಡು ಎಲ್ಲ ಫಿಟ್ ಮಾಡಿಕೊಂಡು ಮನೆಗೆ ಬಂದಮೇಲೆ ನಮ್ಮ ಫ್ರೆಂಡ್ ಕಾಲ್ ಮಾಡಿ, ಲೇ ಇದು ಏನೋ ಬಿಟ್ಟಿದೆಯಲ್ಲೋ ಕಾರ್ ಮೇಲೆ ಅಂದ. ಏನೋ ಅಂತ ಫೋಟೋ ಕಳಿಸು ಅಂದೆ. ಮೌಂಟ್ ಫೋಟೋ ಕಳಿಸ್ದ, ಜಮೌಂಟ್ ಫೋಟೋ. ಏನು ಗುರು ಇದು, ಎಲ್ಲೇ ಬಿಟ್ಟು ಬಂದಿದ್ದೀನಿ, ಎಲ್ಲಿ ಇಕ್ಕೊಂಡಿದ್ದಪ್ಪ ನನ್ನ ಮೈಂಡು ಅಂದ್ಕೊಂಡೆ. ಇನ್ನೊಂದು ದಿವಸ ಬಂದಾಗ ಎತ್ಕೊತೀನಿ ಅಂತ ಹೇಳಿದ್ದೆ ಅವನಿಗೆ. ಓಕೆ ಅಂತ ಆಯಿತು. ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ, ನನ್ನ ಗಾಡಿಗೆ ಶಾರ್ಟ್ ಟೇಲ್ ಟೈಡಿ ಹಾಕ್ಸಿದ್ದೀನಿ. ತುಂಬ ಸಕ್ಕದಾಗಿ ಅನಿಸ್ತೈತೆ ಶಾರ್ಟ್ ಟೇಲ್ ಟೈಡಿ ಅಂತೂ. ನಿಮ್ಗೆ ಒಂದು 2 ಮಿನಿಟ್ಸಲ್ಲಿ ತೋರಿಸ್ತೀನಿ. ಬಟ್ ಲುಕ್ಸ್ ವೆರಿ ಗ್ರೇಟ್. ಇನ್ನೇನು ತೋರಿಸ್ತೀನಿ ಬನ್ನಿ ನಿಮಗೆ. ಶಾರ್ಟ್ ಟೇಲ್ ಟೈಡಿ ನೋಡಿ. ಶಾರ್ಟ್ ಟೇಲ್ ಟೈಡಿ ಎಲ್ಲಿದೆ ಅಂತ ನೀವು ಯೋಚನೆ ಮಾಡಬೇಡಿ. ಇದು ಒಂದು ಮ್ಯಾಗ್ನೆಟಿಕ್ ಟೇಲ್ ಟೈಡಿ. ಇದೆಯಲ್ಲ ನೋಡಿ, ಈ ಥರ ನೋಡಿ, ಇಷ್ಟೇ ಇರೋದು ನೋಡಿ. ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ, ಸೈಡಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲಿ 4 ಬೋಲ್ಟ್ ತೆಗ್ಬಿಟ್ಟು ಈ ಮ್ಯಾಗ್ನೆಟಿಕ್ ಟೇಲ್ ಟೈಡಿ ಫಿಕ್ಸ್ ಮಾಡ್ಬೋದು. ಸೊ ವೈರಿಂಗ್ ಎಲ್ಲ ಕನೆಕ್ಷನ್ ಎಲ್ಲ ಆಯಿತು. ಇಂಡಿಕೇಟ್ರ್ ಇಲ್ಲೇ ಬರುತ್ತೆ, ಫೋಲ್ಡೇಬಲ್ಲು ಮ್ಯಾಗ್ನೆಟಿಕ್ಕು. ಇಲ್ಲಿ ಮ್ಯಾಗ್ನೆಟಿಕ್ ಅಟ್ಯಾಚ್ ಆಗಿಬಿಡುತ್ತೆ. ಹಿಂಗೆ ತೆಗೆದ್ರೆ ಇಲ್ಲೂ ಮ್ಯಾಗ್ನೆಟಿಕ್ ಅಟ್ಯಾಚ್ ಆಗಿಬಿಡುತ್ತೆ. ನೋಡಿ, ಆ ಶಾರ್ಪ್ ಎಜ್ಜು ಈಸಿಯಾಗಿ ಸೂಪರಾಗಿ ಕಾಣಿಸುತ್ತೆ. ಸೂಪರ್ ಬೈಕ್, ಅದು ಸೂಪರ್ ಬೈಕ್ ಥರ ಇರುತ್ತಲ್ಲ, ಸೂಪರ್ ಬೈಕ್ ಅದು ಶಾರ್ಪ್ ಹಿಂದೆದು ಆ ಥರ ಕಾಣಿಸುತ್ತೆ. ಇಟ್ಸ್ ಲುಕ್ಸ್ ವೆರಿ ಗ್ರೇಟ್. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗೈತೆ ಅಂದರು. ಹಿಂದೆಯಿಂದ ನಂಬರ್ ಪ್ಲೇಟು ಅಂತೂ ಕಾಣಿಸೋದಿಲ್ಲ. ಸೊ ಇದು ಏನಕ್ಕೆ ಆಗ್ತಿದೆ ಅಂದರೆ, ನಿಮಗೆ ಇವಾಗ ಹೈಟ್ ಇರೋರಿಗೆ ಏನೂ ತೊಂದರೆ ಇರೋಲ್ಲ. ಬಟ್ ಶಾರ್ಟ್ ಇರ್ತಾರಲ್ಲ, ಅದು ಇಲ್ಲಿಂದ ಇಲ್ಲಿಗೆ ಬಂದು ಹಿಂಗಿದೆ. ಸೊ ಇಂಡಿಕೇಟ್ರ್ ಅವರು ಇಳಿಯೋವಾಗ ಇಂಡಿಕೇಟ್ರ್ ಒಂದೊಂದು ಟಚ್ ಆಗಿ ಮುರಿದೋಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದು ಫಿಕ್ಸ್ ಮಾಡಿಸಿದ್ದು. ಚೆನ್ನಾಗಿದೆಯಲ್ಲ, ಸೂಪರ್ ಗ್ರೇಟ್ ಲುಕ್. ಸೊ ಇದೇನು ತೊಂದರೆ ಕೊಡೋಲ್ಲ ನಿಮ್ಮ ಹಿಂದೆ ಕೂತ್ಕೊಂಡಿರೋರಿಗೆ, ಏನು ಪ್ರಾಬ್ಲಮ್ ಇಲ್ಲ, ಟಚ್ ಆಗೋಲ್ಲ, ಏನೂ ಆಗೋಲ್ಲ. ಮ್ಯಾಗ್ನೆಟಿಕ್ ಟೇಲ್ ಟೈಡಿ ಚೆನ್ನಾಗಿದೆ. ಓನ್ಲಿ ಜಸ್ಟ್ ಫಾರ್ 500 ರುಪೀಸ್ ಅಷ್ಟೇ. ನೀವು ಬೇಕಾದರೆ ಅಲ್ಲಿ ಪರ್ಚೇಸ್ ಮಾಡಿ ಮನೆಗೆ ಬಂದು ನೀವೇ ಬೇಕಾದರೆ ಫಿಕ್ಸ್ ಮಾಡ್ಕೊಬೋದು. ಬಟ್ ವೈರಿಂಗ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಈಸಿ. ಸೊ ನಾನು ಅಲ್ಲೇ ಫಿಕ್ಸ್ ಮಾಡಿಸಿದೆ. 500 ರುಪೀಸ್ ಟೇಲ್ ಟೈಡಿ ಕೊಟ್ಟು ಪ್ಲಸ್ 250 ರುಪೀಸು ಫಿಕ್ಸ್ ಮಾಡೋ ಅವ್ರಿಗೆ ಕೊಟ್ಟೆ. ಸೊ JC ನಗರ ಅಂದರೆ ಫಿಕ್ಸ್ ಮಾಡೋದೇ ಸ್ವಲ್ಪ ಜಾಸ್ತಿ ತೊಗೊಂಡಾರೆ. ಬಟ್ ಈ ಥರ ಪಾರ್ಟ್ಸ್ ಎಲ್ಲ ನಿಮಗೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ JC ರೋಡ್ಗೆ ಹೋಗಿ, ನಿಮಗೆ ಎಲ್ಲ ಕಡಿಮೆಗೆ ಸಿಗುತ್ತೆ. ಯು ಕ್ಯಾನ್ ಬಾರ್ಗೇನ್ ದೆಮ್.
ಸೊ ಇಷ್ಟೇ ಮಾಡಿಫಿಕೇಷನ್ಸ್ ಮಾಡಿಸಿದ್ದು, ಬರೀ ಮ್ಯಾಗ್ನೆಟಿಕ್ ಟೈಲ್ ಟೈಡಿ ಮಾತ್ರ ಹಾಕ್ಸಿದ್ದು. ಇನ್ನೊಂದು ಏನಪ್ಪ ಅಂದರೆ, ಎಲ್ಲರೂ ಗೇರ್ ಅಪ್ ಮಿಸ್ಟರ್ ಅನ್ಕೊತಾರೆ. ದಟ್ಸ್ ನಾಟ್ ಮಿಸ್ಟರ್. ನನ್ನ ಫುಲ್ ಹೆಸರು ಬಂದು ಮುಖೇಶ್ ರೆಡ್ಡಿ ಅಂತ. ಸೊ ನಾನು ಗೇರ್ ಅಪ್ MR ಅಂತ ಇದ್ದೆ. ಯಾಕೆ ಫುಲ್ ಹೆಸರು ಇಕ್ಕೋದಂತ, ಓನ್ಲಿ ಗೇರ್ ಅಪ್ ಓನ್ಲಿ MR ಅಂದರೆ ಮುಖೇಶ್ ರೆಡ್ಡಿ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಅಷ್ಟೇ ಕ್ಲಾರಿಫಿಕೇಷನ್ ಮಾಡೋಕ್ಕೆ. ಸೊ ತುಂಬ ಜನ ಕೇಳ್ತಿದ್ರು ಮಿಸ್ಟರ್ ಅಂತ ಏನಕ್ಕೆ ಇಕ್ಕಿದೆಯಾ ಅಂತ. ಸೊ ನಾನು ಮಿಸ್ಟರ್ ಅಲ್ಲ, ಅದು ಮುಖೇಶ್ ರೆಡ್ಡಿ ಅದು. ಸೊ ಇದು ಬಂದು ಸ್ಟಾಕ್ ಟೈಡಿ ನೋಡಿ, ಇಲ್ಲಿ ಬರುತ್ತೆ ನೋಡಿ ಎಷ್ಟು ಲಾಂಗ್ ಐತೆ. ಸೊ ಇಲ್ಲಿಯವ್ರಿಗೆಲ್ಲ ಇಲ್ಲಿ ಟಚ್ ಆಗ್ತಾ ಇರುತ್ತೆ. ಸೊ ಅದರಿಂದ ಇಂಡಿಕೇಟ್ರ್ ಹೊಡೆದಾಗ್ತಾ ಇರುತ್ತೆ. ನಾನು ಯಾವಾಗಲೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಇದು ಹಾಕ್ಸಿರೋದು. ದಿಸ್ ಈಸ್ ಸ್ಟಾಕ್, ದಟ್ ಈಸ್ ದಿ ಮ್ಯಾಗ್ನೆಟಿಕ್ ಟೇಲ್ ಟೈಡಿ. ಅಷ್ಟೇ ಈ ವಿಡಿಯೋದಲ್ಲಿ. ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.